ಹಲೋ, ನಮಸ್ಕಾರ. ಐ ಆಮ್ ಪ್ರಜೀಶ್ ಶೆಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಪ್ರಯಾಣ ಹಿಮಾಚಲ್ ಪ್ರದೇಶ್, ಮನಾಲಿ. ನಾವು ಹಿಮಾಚಲ್ ಪ್ರದೇಶ್ಗೆ ಬೆಂಗಳೂರು ಏರ್ಪೋರ್ಟಿಂದ ಡೆಲ್ಲಿ ಏರ್ಪೋರ್ಟ್ ತನಕ ನಾವು ಫ್ಲೈಟಲ್ಲಿ ಟ್ರಾವೆಲ್ ಮಾಡಿದ್ದೀವಿ. ಬಿಕಾಸ್ ಹಿಮಾಚಲ್ ಪ್ರದೇಶ್ಗೆ ಡೈರೆಕ್ಟ್ ಫ್ಲೈಟ್ ವೆದರ್ ಪ್ರಾಬ್ಲಮಿಂದ ನಮ್ಗೆ ಸಿಗದೇ ಇರೋ ಕಾರಣ ಡೆಲ್ಲಿ ಏರ್ಪೋರ್ಟ್ ತನಕ ನಾವು ಫ್ಲೈಟಲ್ಲಿ ಟ್ರಾವೆಲ್ ಮಾಡಿ, ಅದಾದಮೇಲೆ ನಾವು ಡೆಲ್ಲಿ ಏರ್ಪೋರ್ಟಿಂದ ಕಾಶ್ಮೀರಿ ಗೇಟ್ಗೆ ಬೈ ರೋಡ್ ಬಂದು, ಕಾಶ್ಮೀರಿ ಗೇಟಿಂದ ನಿಮಗೆ ಹೋಗೋದಾದರೆ ಡೈರೆಕ್ಟ್ ಮನಾಲಿ ಟ್ರಾವೆಲ್ ಬಸ್ಸಸ್ ಇದೆಲ್ಲ ಸಿಗುತ್ತೆ. ನಾವು ಬಂದುಬಿಟ್ಟು ಒಂದು ಟೂರ್ ಏಜೆನ್ಸಿಯಿಂದ ಹೋಗಿರೋ ಕಾರಣ ಸೊ ಅವರೇ ನಮಗೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಅವರೇ ಅರೇಂಜ್ಮೆಂಟ್ ಮಾಡಿದರು. ಸೊ ನಾವು ಅದರಿಂದ ನಾವು ಟ್ರಾವೆಲ್ ಮಾಡಿದ್ದೀವಿ. ನಮಗೆ ಹಿಮಾಚಲ್ ಎಂಟ್ರಿ ಆದ ಕೂಡಲೇ ಬೆಸ್ಟ್ ವ್ಯೂ ಪಾಯಿಂಟ್ ನಮಗೆ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅದ್ಭುತ ವ್ಯೂಸ್, ಆ ರೋಡ್ ಮಧ್ಯ ಆ ಬೆಟ್ಟ ಗುಡ್ಡಗಳೆಲ್ಲ ನೋಡಿ ನಮಗೆ ಅದ್ಭುತ ಫೀಲ್ ಸಿಕ್ತು. ಅಲ್ಲಿ ಒಂದು ವಿಶೇಷತೆ ಏನಂದರೆ, ಆಲ್ಮೋಸ್ಟ್ ಹಿಮಾಚಲ್ ಪ್ರದೇಶದಲ್ಲಿ ರೋಡ್ ಇರುವುದೇ ಬೆಟ್ಟದ ಮೇಲ್ಗಡೆನೆ. ಬೆಟ್ಟದ ಕೆಳಗಡೆ ರೋಡು ನಿಮಗಿಲ್ಲ. ಆ ಥರ ಗ್ರೌಂಡ್ ಕ್ಲಿಯರೆನ್ಸ್ ಇರುವಂಥ ಜಾಗನೂ ಅಲ್ಲಿ ಸಿಗಲ್ಲ. ಸೊ ಅರೌಂಡ್ ಒಂದು 6000 ಫೀಟ್ ಹೈಟಲ್ಲಿರುತ್ತೆ ರೋಡು. ಆ ರೋಡಲ್ಲಿ ನಾವು ಟ್ರಾವೆಲ್ ಮಾಡಿ ಹೋಟೆಲ್ಗೆ ಬಂದ್ವಿ. ಹೋಟೆಲಲ್ಲಿ ನಮಗೆ ಅರೌಂಡು ಮನಾಲಿ ಬಸ್ ಸ್ಟಾಪಿಂದ ಒಂದು 3 ಕಿಲೋಮೀಟರ್ಸಲ್ಲಿ ನಮಗೆ ಹೋಟೆಲ್ ಅರೇಂಜ್ಮೆಂಟ್ ಮಾಡಿದರು. ಹೋಟೆಲು ಚೆನ್ನಾಗಿತ್ತು. ಮನಾಲಿ ತುಂಬ ಅದ್ಭುತ ಕ್ಲೀನಿಂಗ್ ಹಾಗೂ ಹೋಟೆಲು ಚೆನ್ನಾಗಿತ್ತು. ಅಲ್ಲಿ ಟಿಫಿನ್ ಎಲ್ಲ ಮಾಡಿ ನೆಕ್ಸ್ಟ್ ಡೇ ಲೋಕಲ್ ಸೈಟ್ ವಿಸಿಟ್ಗೆ ನಾವು ಹೊರಟ್ವಿ. ಹೋಗುವಾಗ ಮನಾಲಿ ವಿಲೇಜೆಲ್ಲ ನೋಡ್ತಾ ನಾವು ಟ್ರಾವೆಲ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲಿನ ಕಲ್ಚರೆಲ್ಲ ನಾವು ನೋಡಿ ನಮಗೆ ಒಂಥರ ಫೀಲೇ ಡಿಫ್ರೆಂಟ್ ಆಗಿತ್ತು. ನಮ್ಮ ಸೈಡಿಗೂ ಅಲ್ಲಿನ ಸೈಡಿಗೆ ಕಲ್ಚರಿಗೆ ತುಂಬ ಚೇಂಜಸ್ ಇತ್ತು. ಮತ್ತು ಅಲ್ಲಿ ರೋಡ್ಸ್ ಎಲ್ಲ ಬಂದುಬಿಟ್ಟು ಎಲ್ಲ ಹಿಲ್ ಸ್ಟೇಷನಲ್ಲೇ ಇರೋ ಕಾರಣ ರೋಡೆಲ್ಲ ತುಂಬ ಅಲ್ಟಿಮೇಟ್ ರೋಡು. ನಮಗೆ ಡೇ 1 ಹೋಗುವಾಗಲೂ ಅಷ್ಟೇ ಬೆಟ್ಟ ಗುಡ್ಡಗಳೆಲ್ಲ ಕಾಣಿಸ್ತಾ ಇತ್ತು. ಬೆಟ್ಟದ ಮೇಲ್ಗಡೆ ಎಲ್ಲ ಸ್ನೋ ಇತ್ತು. ಆಲ್ಮೋಸ್ಟ್ ಮಂಜುಗಡ್ಡೆಯಿಂದನೇ ಕೂಡಿರೋ ಬೆಟ್ಟ ಎಲ್ಲ ನಮ್ಗೆ ಕಾಣಿಸ್ತಾ ಇತ್ತು. ನಾವು ಫಸ್ಟ್ ವಿಸಿಟ್ ಮಾಡಿರೋದೇ ಮನಾಲಿಯಲ್ಲಿ ವಸಿಷ್ಠ ಟೆಂಪಲ್. ಇದು ತುಂಬ ಹಳೇ ಕಾಲದ ದೇವಸ್ಥಾನ ಅಂತ ನಮ್ಗೆ ಗೊತ್ತಾಯಿತು. ಇದು ಅರೌಂಡ್ 4000 ವರ್ಷದ ಹಳೆಯ ದೇವಸ್ಥಾನ ಅಂತೆ. ಈ ದೇವಸ್ಥಾನ ಫುಲ್ ಕಂಪ್ಲೀಟಾಗಿ ಎಲ್ಲ ನೋಡಿದ್ದೀವಿ. ದೇವಸ್ಥಾನದಿಂದನೂ ಅಷ್ಟೇ ನಮಗೆ ಬೆಟ್ಟ ಗುಡ್ಡಗಳೆಲ್ಲ ಕಾಣಿಸ್ತಾ ಇತ್ತು. ಅಲ್ಲೂ ಅಷ್ಟೇ ಸ್ನೋ ತುಂಬ ಕಂಪ್ಲೀಟ್ ಸರೌಂಡಿಂಗ್ ಎಲ್ಲ ಬಂದುಬಿಟ್ಟು ಸ್ನೋಯಿಂದ ತುಂಬಿತ್ತು. ಸ್ವಲ್ಪ ತುಂಬ ಕೋಲ್ಡ್ ಇತ್ತು. ಅರೌಂಡ್ -ಡಿಗ್ರಿಯಲ್ಲೇ ಕೂಲಿಂಗ್ ಇತ್ತು. ಮತ್ತು ಈ ದೇವಸ್ಥಾನದಲ್ಲಿ ಅದ್ಭುತ ಏನಂದರೆ, ಇದರಲ್ಲಿ ನೈಸರ್ಗಿಕ ಬಿಸಿ ನೀರಿನ ಕೊಳವೆ ನಾವು ಅಲ್ಲಿ ನೋಡಿದ್ದೀವಿ. ನೈಸರ್ಗಿಕ ಬಿಸಿ ನೀರಿನ ಕೊಳವೆ ನೋಡಿ ನಮಗೊಂಥರ ಅದ್ಭುತ ಫೀಲ್ ಸಿಕ್ತಲ್ಲಿ. ಯಾಕಂದರೆ ಅಲ್ಲಿ -ಡಿಗ್ರಿ ಕೋಲ್ಡ್ ಇರೋ ಪ್ಲೇಸಲ್ಲೂ ಒಂದು ಭಾಗದಲ್ಲಿ ಬಿಸಿ ನೀರು ಬರುತ್ತೆ ಅಂದರೆ ಒಂದು ಅದ್ಭುತ ಅದನ್ನು ನಾವಲ್ಲಿ ನೋಡಿದ್ವಿ.
ಮತ್ತು ದೇವಸ್ಥಾನ ನೋಡುವಾಗಲೂ ಅಷ್ಟೇ ನಮಗೆ ಆಲ್ಮೋಸ್ಟ್ ಅಲ್ಲಿ ಈ ಟೆಂಪಲ್ಗೆಲ್ಲ ವುಡ್ಡನ್ನೇ ಯೂಸ್ ಮಾಡಿದ್ದಾರೆ. ಮರದಿಂದನೇ ದೇವಸ್ಥಾನ ಜಾಸ್ತಿ ಇತ್ತು. ಮತ್ತು ಅಲ್ಲಿ ಫೋಟೋಶೂಟ್ಗೆ ನಾವು ಈ ಮೊಲ ಇದರಿಂದ ಫೋಟೋಶೂಟ್ ಮಾಡ್ಬೋದು, ರ್ಯಾಬಿಟಿಂದ. ನಾನಲ್ಲಿ ಗಮನಿಸಿದ್ದೇನೆಂದರೆ ಅಲ್ಲಿ ಆಲ್ಮೋಸ್ಟ್ ಈ ಮೊಲ ಎಲ್ಲ ಹಿಡ್ಕೊಂಡು ತಿರುಗ್ತಾ ಇದ್ರು ಫೋಟೋಗೆ. ಒಂದು ಫೋಟೋಗೆ 40 ರುಪೀಸ್, ಹಾಗೆ ಮೊಲಕ್ಕೆ 30 ರುಪೀಸ್ ಚಾರ್ಜಸ್ ಮಾಡ್ತಾಯಿದ್ರು. ಹಿಮಾಚಲ್ ಪ್ರದೇಶದಲ್ಲಿ ಒಂಥರ ಹಿಮ ಜಾಸ್ತಿ ಇರೋ ಕಾರಣ ಅಲ್ಲಿ ಒಂಥರ ಕೋಲ್ಡ್ ಗಾಳಿ ಎಲ್ಲ ತುಂಬ ಬರ್ತಾಯಿತ್ತು. ನಾನು ಹೇಳಿರೋ ವಾಟರ್ ಅಂದರೆ ಇದೇನೆ ಹಾಟ್ ವಾಟರ್ ಸ್ಪ್ರಿಂಗ್. ಇದು ಫುಲ್ ಬಿಸಿ ನೀರಿಂದ ಕೂಡಿತ್ತು. ಯಾವುದೇ ರೀತಿ ಬಿಸಿ ಏನು ಗೀಟ್ರ್ ಏನು ಯೂಸ್ ಮಾಡಲ್ಲ. ನ್ಯಾಚುರಲ್ ನೈಸರ್ಗಿಕ ಬಿಸಿ ನೀರಿದು. ನೆಕ್ಸ್ಟ್ ಇದು ಬಂದುಬಿಟ್ಟು ಅಲ್ಲಿಂದೊಂದು ಡ್ರೆಸ್ ಕಲ್ಚರ್. ಇದು ಹಿಮಾಚಲ್ದು. ಈ ಡ್ರೆಸ್ಗೆ ಅಲ್ಲಿ ಪಹಾಡಿ ಡ್ರೆಸ್ ಅಂತ ಕರೀತಾರೆ. ಅಲ್ಲಿ ಹೋಗಿದ್ರೆ ಇದೊಂದು ಅದ್ಭುತ. ಯಾಕಂದರೆ ನಾವಲ್ಲಿ ಆ ಡ್ರೆಸ್ ಹಾಕಿ ಒಂದು ಫೋಟೋ ತೆಗೆದ್ರೆ ಅದೊಂದು ಮೆಮೊರಿ. ಸೊ ಲೈಫ್ ಲಾಂಗ್ ಮೆಮೊರೀಸ್ ಇರೋದು, ಸೇವ್ ಆಗೋದು. ಸೊ ಅದಕ್ಕೆ ಅವರು ಬಂದುಬಿಟ್ಟು ನಮಗೆ ಡ್ರೆಸ್ಸಿಗೆ ಬಂದುಬಿಟ್ಟು 100 ರುಪೀಸ್ ಚಾರ್ಜ್ ಮಾಡ್ತಾಯಿದ್ರು. ಅಲ್ಲೂ ಅಷ್ಟೇ, ಫೋಟೋಶೂಟ್ಗೂ ಅಷ್ಟೇ, ಫೋಟೋಗೂ ನಮಗೆ 40 ರುಪೀಸ್ ಒಂದು ಫೋಟೋಗೆ ಚಾರ್ಜಸ್ ಮಾಡಿದರು. ಅಲ್ಲಿ ನಾವು ಫೋಟೋ ಎಲ್ಲ ತೆಗೆದುಕೊಂಡು ನೆಕ್ಸ್ಟ್ ನಾವಲ್ಲಿ ಅಲ್ಲಿಂದನೇ ಪಕ್ಕದಲ್ಲಿ ಹೋಗಿರೋದು ಹಡಿಂಬಾ ಟೆಂಪಲ್. ಸೊ ಈ ಡ್ರೆಸ್ ಕಲ್ಚರ್ ಇರೋದು ನಿಮಗೆ ಹಡಿಂಬಾ ಟೆಂಪಲ್ ಪಕ್ಕದಲ್ಲೇ ಇರೋದು. ಸೊ ನೀವು ಹಡಿಂಬಾ ಟೆಂಪಲ್ಗೆ ಎಂಟ್ರಿ ಆಗುವಾಗ ಈ ಡ್ರೆಸ್ ಕೋಡ್ ನಿಮಗೆ ಅಲ್ಲಿ ಸಿಗುತ್ತೆ. ಇದು ಬಂದುಬಿಟ್ಟು ಹಡಿಂಬಾ ಟೆಂಪಲ್. ಹಡಿಂಬಾ ಟೆಂಪಲ್ ಇದು ಅಷ್ಟೇ ತುಂಬ ಪುರಾತನ ದೇವಸ್ಥಾನ. ಬಹದ್ದೂರ್ ಸಿಂಗ್ ನಿರ್ಮಿಸಿರುವ ದೇವಸ್ಥಾನ ಅಂತೆ ಇದು. ಇದರಲ್ಲೂ ಅಷ್ಟೇ ಮರ ಜಾಸ್ತಿ ಯೂಸ್ ಮಾಡಿದರು ಟೆಂಪಲ್ ಮಾಡಲಿಕ್ಕೆ. ಸೊ ಈ ಮಹಡಿ ಎಲ್ಲ ಬಂದುಬಿಟ್ಟು ಮರದಿಂದನೇ ಮಾಡಿರೋ ದೇವಸ್ಥಾನ ಇದು. ಸುತ್ತಲೂ ಬಂದುಬಿಟ್ಟು ಹಿಮಾಚಲ್ ಪ್ರದೇಶ್. ಆ ಮರನೂ ಅಷ್ಟೇ ಹಿಮಾಚಲ್ ಆ ಮರ ಇದೆಯಲ್ಲ ಅದರ ಮಧ್ಯದಲ್ಲಿ ಈ ಹಡಿಂಬಾ ಟೆಂಪಲ್ ಇರೋದು. ನಾವು ನಾರ್ಮಲಿ ಬಂದುಬಿಟ್ಟು ಹಿಡಿಂಬ ಅಂತ ಕರಿತೀವಿ ನಮ್ಮ ಸ್ಟೈಲಲ್ಲಿ, ನಮ್ಮ ಲ್ಯಾಂಗ್ವೇಜಲ್ಲಿ. ಸೊ ಇದು ಹಡಿಂಬಾ ಟೆಂಪಲ್. ಸುತ್ತಲೂ ಮರ ಎಲ್ಲ ತುಂಬ ಇತ್ತು ಇಲ್ಲಿ. ಮನಾಲಿಗೆ ಹೋದರೆ ನಿಮಗೆ ಫಸ್ಟ್ ಡೇ ಇದನ್ನೆಲ್ಲ ವಿಸಿಟ್ ಮಾಡಿ ನೆಕ್ಸ್ಟ್ ನೀವು ಈ ಸ್ನೋ ಇರೋ ಪ್ಲೇಸಿಗೆ ಹೋದರೆ ಬೆಸ್ಟ್ ನನ್ನ ಪ್ರಕಾರ. ಯಾಕಂದರೆ ಇದೆಲ್ಲ ಬಂದುಬಿಟ್ಟು ಮನಾಲಿದೊಂದು ಆ ಕಲ್ಚರ್ನೆಲ್ಲ ನಾವು ನೋಡ್ಬೋದು.
ಡೇ 1 ಕಂಪ್ಲೀಟ್ ಮಾಡಿ ನಾವು ಮತ್ತೆ ಹೋಟೆಲಿಗೆ ಬಂದು ನೈಟ್ ಡಿನ್ನರ್ ಮುಗಿಸಿ ನೆಕ್ಸ್ಟ್ ಡೇಗೆ ರೆಡಿ ಆದ್ವಿ. ಓಕೆ, ನೆಕ್ಸ್ಟ್ ಡೇ ವಿಡಿಯೋ ನೆಕ್ಸ್ಟ್ ಎಪಿಸೋಡಲ್ಲಿ ಅಪ್ಡೇಟ್ ಮಾಡುತ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.